ಯಜಮಾನ್ರೆ, ಇವರೇ ನಾನು ನಿಮ್ಮ ಮಗ. ಹೌದು. ಅಲ್ಲ, ನೀವು ನೋಡಿದ್ರೆ ನಿಶ್ಚಿತಾರ್ಥ ಮಾಡ್ಕೊಡಿ ಅಂತ ಕರ್ಕೊಂಡ್ಬಂದಿದ್ದೀರಿ. ಅವ್ರು ಮದುವೆನೇ ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ಸೊಸೆ ಗೋಧೂಳಿ ಲಗ್ನದಲ್ಲಿ ಮನೆ ಪ್ರವೇಶ ಮಾಡಿದ್ದಾಳೆ. ಅದರಿಂದ ಎಲ್ಲ ಶುಭವಾಗುತ್ತೆ. ಸುಶಾಂತ್, ಸ್ವಾಮಿಗಳ ಆಶೀರ್ವಾದ ತಗೋಪ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯಃ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಸದ್ವಾಶಿಂಚಾಮಿತ ಚ ಪ್ರಜಾ ಮಾಹಿರ್ಧನಂಚ ದೀರ್ಘಮಾಯುಃ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ನಿಮ್ಮಿಬ್ಬರ ದಾಂಪತ್ಯ ಬದುಕು ಸುಖಮಯವಾಗಿರಲಿ. ಮದುವೆ ಅನಿರೀಕ್ಷಿತವಾಗಿ ನಡೆದಿದ್ರೂ ಕೂಡ ಅದು ಸರಿಯಾಗಿ ನಡೆದಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ದೈವೇಚ್ಛೆ ಇದೆ ಅಲ್ವಾ? ಇವನು ನನ್ನ ಮನೆಯಿಂದ ಆಚೆ ಕಳಿಸ್ದೆ, ಪಾಠ ಕಲೀಲಿ ಅಂತ. ಆದ್ರೆ ಅವನಿಗೆ ಪಾಠ ಕಲಿಸೋ ಶಿಕ್ಷಕಿ ರೂಪದಲ್ಲಿ ಗೆಳತಿಯಾಗಿ ನೀನ್ ಸಿಕ್ಕದೆ. ನೋಡು, ಈಗ ಅವನ ಕೈ ಹಿಡಿದು ಅವನ ಧರ್ಮಪತ್ನಿಯಾಗಿ ನನ್ನ ಮನೆ ಸೊಸೆಯಾಗಿ ನನ್ನ ಎದುರು ಬಂದು ನಿಂತ್ಕೊಂಡಿದ್ಯಾ. ಮಗಳೇ, ನೀನು ಯಾರೂ ಅಲ್ಲಮ್ಮ, ನನ್ನ ಪ್ರಾಣ ಸ್ನೇಹಿತ ಶಿವ ಮಗಳು. ನನ್ನ ಮನಸ್ಸು ತುಂಬಾ ಕಾಡ್ತಾ ಇತ್ತು, ನನ್ನ ಗೆಳೆಯನಿಗೆ ನಾನು ದ್ರೋಹ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ. ಹೇಗಪ್ಪ ಅದನ್ನು ಸರಿ ಮಾಡಲಿ ಅಂತ ಒದ್ದಾಡ್ತಾ ಇದ್ದೆ. ಈಗ ಅವನ ಮಗಳು ನನ್ನ ಸೊಸೆ ಆಗಿ ಅವಳು ನನ್ನ ಜೊತೆಲಿ ಮಗಳು ರೂಪದಲ್ಲಿ ಇರೋ ಮುಖಾಂತರ ಆ ಸಂಬಂಧನ ಮತ್ತೆ ಬೆಸ್ತಬಿಟ್ಟ ದೇವರು. ಇದನ್ನೇ ಅಲ್ವಾ ವಿಧಿ ಅಂತ ಹೇಳೋದು? ಮಗಳೇ, ಇವತ್ತಿಂದ ಇವನು ಸಂಸ್ಥೆ ಎಲ್ಲ ವ್ಯವಹಾರಗಳನ್ನು ನೋಡ್ಕೋತಾನೆ. ನೀನು ಮನೆ ಎಲ್ಲ ಜವಾಬ್ದಾರಿ ನೋಡ್ಕೋತೀಮ್ಮ. ನೀನು ಸೊಸೆ ಮಾತ್ರ ಅಲ್ಲ, ನನ್ನ ಮಗಳು ಹೌದು, ಈ ಮನೆಯ ಬೆಳಕು ಹೌದಮ್ಮ. ವಾಟ್ ದ ಹೆಲ್? ಇಡೀ ಮನೆ ಜವಾಬ್ದಾರಿ ಇವಳ್ದ? ನೋ, ತಪ್ಪು ಮಾಡ್ತಿದ್ದೀರಪ್ಪ. ಯಜಮಾನ್ರೆ, ನಾನೇ ನೋಡ್ತೀನಿ. ಒಳ್ಳೇದಾಗಲಿ. ಮೂರ್ತಿ, ನನ್ನ ಮಗಳಿಗೆ ಮೋಸ ಆಗಿದೆ, ಆದ್ರೆ ನೀವು ಇವರಿಬ್ರಿಗೆ ಆಶೀರ್ವಾದ ಮಾಡ್ತಿದ್ದೀರಾ ಅಣ್ಣ? ಇನ್ನಿಲ್ಲಿದ್ದೇನ್ ಪ್ರಯೋಜನ? ನಡೀರಿ ಹೋಗೋಣ. ಮಗಳೇ, ಈ ಮನೆಯಲ್ಲಿ ಯಾವುದೇ ಮಾತುಗಳು ಕೇಳಿ ಬಂದರೂ ಕೂಡ ನೀನು ಅದಕ್ಕೆ ಕಿವಿ ಕೊಡಬೇಡ. ಎಲ್ಲ ಒಳ್ಳೇದಾಗುತ್ತೆ, ಮನಸ್ಸು ಕೆಡಿಸ್ಕೋಬೇಡ, ಧೈರ್ಯವಾಗಿರೋ. ಅಪ್ಪ, ಅಮ್ಮ, ನೀನು ಇದ್ದಕ್ಕಿದ್ದ ಹಾಗೆ ಹಾರ ಬದಲಾಯಿಸ್ಕೊಂಡು ಹುಡುಗಿ ಜೊತೆಲಿ ಬಂದ್ರೆ ಯಾವ ತಂದೆ ತಾಯಿ ಸಹಿಸ್ಕೋತಾರಪ್ಪ? ನಿನ್ನ ತಾಯಿಗೆ ನಿನ್ನ ಮೇಲೆ ಅತಿಯಾದ ಪ್ರೀತಿ, ಆ ಪ್ರೀತಿಯ ಇನ್ನೊಂದು ರೂಪ ಇದು ಅಷ್ಟೇನೆ. ಸ್ವಲ್ಪ ಅವಳಿಗೆ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಮಂಜುಳಮ್ಮ,
ಯಜಮಾನ್ರೆ, ಸೊಸೆನ ಮನೆ ತುಂಬಿಸ್ಕೊಂಡ್ಮೇಲೆ ಮನೆಯಲ್ಲಿ ಮೊದಲನೇ ಶಾಸ್ತ್ರ ಏನು ಮಾಡಬೇಕು ಅಂತ ನಿನಗೆ ಗೊತ್ತಿದೆಲ್ಲ. ಗೊತ್ತು ಯಜಮಾನ್ರೆ. ದೇವ್ರ ಮನೆ ದೀಪ ಬೆಳಗಿಸ್ಬೇಕು. ಕರ್ಕೊಂಡೋಗು. ಅಪ್ಪ ಒಂದು ನಿಮಿಷ, ನಾನು ಅಮ್ಮನ್ನು ಕರೆದ್ಬಿಡ್ತೀನಿ. ಎಲ್ಲಿಗೆ ಹೊರಟೆ? ಅಮ್ಮನ ಹತ್ರ. ಬೇಡ ಸುಶಾಂತ್, ನೀನೀಗ ಅಮ್ಮನ ಹತ್ರ ಏನು ಮಾತಾಡಕ್ ಹೋಗ್ಬೇಡ. ಅಮ್ಮಂಗೆ ಏನಾಯ್ತು ಅಂತ ಇನ್ನೊಂದು ಜೊತೆ ಹೇಳಿ ಕನ್ವಿನ್ಸ್ ಮಾಡ್ತೀನಕ್ಕ. ನೀನ್ ಹೀಗ್ ಮಾಡಿರೋದು ನಮ್ಗೆ ಎಲ್ಲ ಶಾಕ್ ಆಗಿದೆ. ಅಂಥದ್ರಲ್ಲಿ ಅಮ್ಮ ಪಾಪ ಕಣೋ. ಇವತ್ ನಿಂಗೂ ದಿಶಾಗೆ ಎಂಗೇಜ್ಮೆಂಟ್ ಅಂತ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ರು. ಅವ್ರಿಗೆ ಎಷ್ಟು ಶಾಕ್ ಆಗಿರ್ಬೇಕು ನೋಡು. ಈಗಲೇ ಏನು ಮಾತಾಡಕ್ ಹೋಗ್ಬೇಡ. ನೀನು ಆರಾಧನ ಹೋಗಿ ದೀಪ ಹಚ್ಚಿ. ನನಗೇನು ಬೇಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಗೋ ಹೋಗ್ಬೇಕಾದವಳು ಇನ್ನೆಲ್ಲಿಗೋ ಬಂದು ನಿಂತಿದ್ದೀರಾ, ಅಥವಾ ಇದೇ ನನ್ನ ಹಣೆಯಲ್ಲಿ ಬರ್ದಿತ್ತಾ? ಒಂದು ಅರ್ಥ ಆಗ್ತಿಲ್ಲ. ನಂಗೆ ದಾರಿ ತೋರಿಸು. ಕಾಪಾಡ್ತಾಳೆ. ನಿಜ ಅಮ್ಮ, ನಮ್ಮ ಮನೇನ ಕಾಪಾಡೋಕೆ ಆರಾಧನೆ ಬಂದಿರೋದು. ದಿನ ಆಗ್ತಿತ್ತು, ಆದರೆ ಇವತ್ತು ನಿಮಗೆ ಅವಮಾನ ಆಯಿತು. ಇಷ್ಟು ದಿನ ಯಾವ ನಗು ನಿಮ್ಮ ಮುಖದಲ್ಲಿ ನೋಡಬೇಕು ಅಂತ ನಾನು ಬೇಡ್ಕೋತಿದ್ನೋ ಆ ನಗುನೇ ಮಾಯ ಆಗೋಯ್ತು. ಸಾರಿ ಮುನಿಯಮ್ಮ. ಮಗನೇ ಜೋಪಾನ ಕಣೋ. ಏನು ಸುಶಾಂತ್ ಇದು ಈ ತರ ಕೈ ಸುಟ್ಕೊಂಡ್ಬಿಟ್ಟೆ? ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನೋಡ್ಕೊಂಡು ಎಚ್ಚರಿಕೆಯಿಂದ ಮಾಡಕ್ಕಾಗಲ್ವಾ? ಅರ್ಥ ಮಾಡ್ಕೊಳ್ಳೋ ಸಂಗಾತಿ ಜೊತೆಲಿದ್ದಾಗ ಇನ್ಮೇಲೆ ಎಲ್ಲಾನು ಸರಿಯಾಗಿ ಆಗತ್ತೆ ಅಮ್ಮ. ಸಂಕಟನೂ ಸಂಭ್ರಮ ಅನ್ಸುತ್ತೆ ಅಲ್ವೇನೋ ಸುಶಾಂತ? ಈಗ ಅವನ ಜೊತೆ ಆರಾಧನೆ ಇದ್ದಾಳೆ. ಅವನ್ನ ಎಡವಕ್ಕಾಗ್ಲಿ ನೋವು ಪಡಕ್ಕಾಗ್ಲಿ ಅವಳು ಬಿಡಲ್ಲ. ಸರಿಯಾಗಿ ಹೇಳಿದೆ ಮೂರ್ತಿ. ಸಂಸಾರ ಅನ್ನೋದಕ್ಕೆ ಅರ್ಥ ಸಿಗಬೇಕಾದ್ರೆ ದಂಪತಿಗಳು ದಾಂಪತ್ಯ ಜೀವನದಲ್ಲಿ ಸುಖವಾಗಿದ್ದರೆ ಮಾತ್ರ ಸಾಲದು. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಲು ಕೊಡಬೇಕು, ಒಬ್ಬರ ನೋವಿಗೆ ಇನ್ನೊಬ್ಬರು ಸ್ಪಂದಿಸಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಏನೇ ಕಷ್ಟ ಬಂದರೂ ಕೂಡ ಹೊರಗಡೆ ಗೊತ್ತಾಗದೆ ಅವರವರೇ ಹಂಚಿಕೊಂಡು ಜೋಡೆತ್ತಿನ ಹಾಗೆ ನಡ್ಕೊಂಡು ಹೋಗ್ತಾರಲ್ಲ, ಅದು ನಿಜವಾದ ಪರಿಪೂರ್ಣ ದಾಂಪತ್ಯ ಅಂತ ಹೇಳ್ತಾರೆ. ಒಳ್ಳೆ ಸಮಯದಲ್ಲಿ ಒಳ್ಳೆ ಮಾತು ಹೇಳಿದ್ಯಾ.
ಮಂಜುಳಮ್ಮ, ಶಾಸ್ತ್ರಗಳು ಮುಗೀತಾ ಇನ್ನೂ ಏನಾರು ಇದೆಯಾ? ಇದೇ ಯಜಮಾನ್ರೆ, ಮನೆಗ್ ಬಂದಿರೋ ಸೊಸೆ ಕೈಲಿ ಹಾಲುಕ್ಕಿಸ್ಬೇಕು. ಸೊಸೆ ಹಾಲುಕ್ಸಿದ್ರೆ ಆ ಮನೆಯಲ್ಲಿ ಸಂತೋಷ, ನೆಮ್ಮದಿ, ಸಂಪತ್ತು, ಆರೋಗ್ಯ ಎಲ್ಲ ಹುಕ್ಕುತ್ತಂತೆ. ಹೌದಾ? ಹಾಗಾದ್ರೆ ಅದು ನಡೆದೋಗ್ಲಿ. ಹೋಗಿ ರೆಡಿ ಮಾಡಮ್ಮ. ಮೂರ್ತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬರ್ತೀಯಾ?